ಸತ್ಯ ಕಾಲಗುಣಗುಣ ಒರುತಿಹುದು ಕಂಡು ಆದಿ ಶಕ್ತಿಯನು ಮತ್ತ ಹರಿಯನು ಆ ಕ್ಷಣ ಒಂದೇ ಮನದಲ್ಲಿ ಅಡಗಿಸುವುದಕ್ಕೆ ಮುಂದಾದೆ, ನಗಾಡುವುದಕ್ಕೆ ಮುಂದಾದೆ. ಅದರಿಂದ ಕುಪಿತಗೊಂಡಿರುವಂತಹ ಅವಳು ನಿನ್ನ ಪಾಲಿಗೆ ಶಾಪವನ್ನು ಕೊಟ್ಟಳು. ಯಾವ ರೀತಿಯಲ್ಲಿ ನೀ ಭೂಲೋಕದಲ್ಲಿ ದಾನವನಾಗಿ ದಾನವ ಯೋನಿಯಲ್ಲಿ ತಿಳಿಸುವುದು ಎನ್ನುವುದಕ್ಕೆ ಶಾಪವನ್ನು ಕೊಟ್ಟಳು. ಆಮೇಲೆ ಶಾಪಕ್ಕೆ ಯೋಜನೆ ಮಾರ್ಗವನ್ನು ನೀನೇ ಕೇಳಿದ್ದು. ಅವರೇ ಆಡಿದಂತ ಮಾತು, ಮುಂದಿನ ಜನ್ಮದಲ್ಲಿ ಇಂದ್ರನಿಂದಲೇ ಹತನಾಗ್ತಿ ಎಂಬುದಾಯಿತು. ಈಗ ಅದಂತ ಆಯಿತು. ಆದರೆ ಇನ್ನೊಂದು ಉದ್ದೇಶವೂ ಉಂಟು. ಈ ಹಿಂದೆ ನಿನ್ನ ಅಪ್ಪ ಯಾಕೆಲ್ಲ ಮಾಡುವುದಕ್ಕೆ ಮುಂದಾದ. ಯಾವ ರೀತಿ ಇಂದ್ರನನ್ನು ಕೊಲ್ಲುವ ಮಗ ಹುಟ್ಟದೆ ಎನ್ನುವುದಾಯಿತು. ಆದರೆ ತಾನು ಉಚ್ಚಾರಣೆಯನ್ನು ಮಾಡುವುದನ್ನು ತಪ್ಪಾಗಿ ಹೇಳಿದ ಕಾರಣದಿಂದ ಆಡಿದ ಇಂದ್ರನಿಂದ ಸಾಯುವ ಮಗನಾಗಲಿ ಎಂಬುದಾಯಿತು. ಆ ಕಾರಣಕ್ಕಾಗಿ ಅವ ಆಡಿದ ಮಾತಿನಲ್ಲಿ ಪಾರ್ವತಿ ಕೊಟ್ಟಿರುವಂತಹ ಶಾಪದಲ್ಲಿ ಈ ಒಂದು ಸಮುದ್ರ ಸಂಗಮದಲ್ಲಿ ಹುಟ್ಟಿದ್ದು ನೀ ಮತ್ತೆ ನಿನ್ನ ಸಂತಾನವನ್ನು ನೋಡುವುದಕ್ಕಿದ್ದಿ ಆಗ